ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಅಜ್ಜಿ ಊರು ಅಂದರೆ ಅಮ್ಮನೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ತಾತಂಗೆ ಪೂಜೆ ಮಾಡಬೇಕು. ಆ್ಯಂಡ್ ನಾಳೆ ದಸರಾ ಜಾತ್ರೆ ಇದೆ ಇಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ಸಂಡೇ ಒಂದು ನನ್ನ ಫ್ರೆಂಡ್ ನಮ್ಮ ಮಗನ ನಾಮಕರಣ ಇದೆ. ಎಲ್ಲನೂ ಮುಗಿಸ್ಕೊಂಡು ಒಟ್ಟಿಗೆ ಆಮೇಲೆ ಬೆಂಗಳೂರಿಗೆ ಹೋಗಬೇಕು ಅಂತ ನಿನ್ನೆ ಇಲ್ಲಿಗೆ ಬಂದಿದ್ದೀವಿ. ಸೊ ಬರ್ತಾ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಕಮ್ಮಿ ಇತ್ತು. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಈಗ ಮಾರ್ನಿಂಗ್ ಒಂದು 7 o'clock ಆಗಿದೆ. ಸೊ ಎಲ್ಲರೂ ಎದ್ದು ವಾಕಿಂಗ್ ಬಂದಿದ್ದೀವಿ. ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಹೋಗೋಣ, ಹೇಗೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ತಾತನ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬೆಳಿಗ್ಗೆ ಎದ್ಬಿಟ್ಟು ಬಂದುಬಿಟ್ಟಿದ್ದಾನೆ ನನ್ನ ಮಗ. ನಾರ್ಮಲ್ ಆಗಲಿದ್ದರೆ 8 o'clock ಆದರೂ ಎದ್ದೋಳಲ್ಲ. ಇಲ್ಲಿ ನೋಡಿ 6 o'clock ಎದ್ದು 7 o'clock ನನ್ನ ಜೊತೆ ವಾಕ್ ಬಂದಿದ್ದಾನೆ. ನಮ್ಮ ಪಾಪುಗೆ ಅದೇನೋ ಒಂಥರ ಖುಷಿ. ಈ ಥರ ಈ ಕೋಳಿಗಳು, ಕುರಿಗಳು, ಹಸುಗಳೆಲ್ಲ ನೋಡಿದ್ರೆ ಸಾಕು ಅವ್ನು ಬರೋದೇ ಇಲ್ಲ ಅಲ್ಲಿಂದ. ನೋಡ್ತಾನೆ ಇರ್ತಾನೆ, ಅದನ್ನ ಮುಟ್ಟಕ್ಕೆ ಹೋಗ್ತಾನೆ, ಅದನ್ನ ಆಟ ಆಡ್ಸಕ್ಕೆ ಹೋಗ್ತಾನೆ. ವಾಕ್ ಹೋಗ್ತಂಗೆ ರಿಲೇಟಿವ್ಸ್ ಮನೆಯೆಲ್ಲ ಸಿಗುತ್ತಲ್ಲ, ಎಲ್ಲರೂ ಮಾತಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ. ಸೊ ಎಲ್ಲರ ಮನೆಗೂ ಎಲ್ಲರೂ ಬಂದಿರ್ತಾರೆ, ಬೆಂಗಳೂರಲ್ಲಿರೋರು, ಊರಲ್ಲಿರೋರು, ಪ್ರತಿಯೊಬ್ಬರು ಎಲ್ಲರ ಮನೆಗೂ ಬಂದಿರ್ತಾರ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ. ಇದ್ರಲ್ಲೇ ಚಿನ್ನಮ್ಮ ದೇವ್ರನ್ನ ತೊಳೆಯೋದು. ನಾಳೆ ಮಾಮಿ ಮಾಡ್ತಾರಲ್ಲ, ಮಾಮಿನ ಇದ್ರಲ್ಲೇ ತೊಳೆಯೋದು, ಮಾಮಿಗೆ ಇದ್ರಲ್ಲೇ ಸ್ನಾನ ಮಾಡಿಸೋದು. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ದು, ಆಗಿದೆ ನೋಡಲ್ಲಿ. ನೋಡು ಚಿನ್ನಮ್ಮ, ಇಲ್ಲಿ ಹಾವು ಕಟ್ಗೆ ಮೇಲೆ ಇದೆ ನೋಡು ಹಾವು. ನೋಡಿ ಇಲ್ಲಿ ಜಾತ್ರೆಗೆ ರೆಡಿ ಮಾಡ್ಕೊಳಕ್ಕೆ ಆಲ್ರೆಡಿ ಸ್ಟಾಲ್ಸ್ ಎಲ್ಲ ಹಾಕೊಳ್ತಾ ಇದ್ದಾರೆ. ಅದಕ್ಕೆ ಅದನ್ನೆಲ್ಲ ತೋರ್ಸೋಣ ಅಂತಾನೆ ಪಾಪ ಕರ್ಕೊಂಬಂದಿದ್ದು ಇಷ್ಟು ದೂರ. ಅಳ್ಬಾರ್ದು, ಬಾ ಕೈ ಹಿಡ್ಕೊಂತೀನಿ ಬಾ. ನೋಡು ಚಿನ್ನಿ, ಜಾತ್ರೆ ಮಾಡೋದಕ್ಕೆ ಅಂಗಡಿಗಳೆಲ್ಲ ಹಾಕೊತಾ ಇದ್ದಾರೆ. ಎಲ್ಲ ಕಾಂಪೌಂಡ್ ಥರ ಕುತ್ಕೊಳ್ಳೋಕೆ ಚೆನ್ನಾಗಿತ್ತು. ಇವಾಗ ಮಾಡ್ತಾರೆ ನೋಡಿ, ಇದೇ ದೇವಸ್ಥಾನ. ನೆಕ್ಸ್ಟ್ ಇಯರ್ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಅಶ್ವತ್ಥ ಕಟ್ಟೆ ಇದು. ಎಲ್ಲರೂ ಜಾತ್ರೆಯಿಂದ ಚೆನ್ನಾಗಿ ಓಡಾಡ್ಕೊಂಬಂದು ರೆಸ್ಟ್ ಮಾಡೋಕೆ ಇಲ್ಲೇ ಕುತ್ಕೊಳ್ತಾರೆ. ನಾಳೆ ತೋರಿಸ್ತೀನಿ ನಿಮಗೆ ಇದೆಲ್ಲ. ಎಲ್ಲ ಜಾತ್ರೆಲ್ಲೂ ಕಡಲೆಪುರಿ, ಚೋಚ ಮಸ್ತ್ ಅನ್ಸುಡ್. ಆಮೇಲೆ ಅಲ್ಲಿ ಕಲರ್ ಮಿಠಾಯಿನೂ ಮಸ್ತ್ ಅನ್ಸುಡ್. ನೋಡಲ್ ಚಿನಿ, ಕಡಲೆಕಾಯಿ ಬೆಳೆದ್ಬಿಟ್ಟು ಎಲ್ಲ ಗುಡ್ಡೆ ಹಾಕವ್ರೆ. ನೋಡದ್ರಿ ಕಡಲೆಕಾಯಿ, ಅದೇ ಕಡಲೆಕಾಯಿ ಬೆಳೆದ್ಬಿಟ್ಟು ಕಿತ್ಬಿಟ್ಟು ಬಿಡಿಸ್ಬಿಟ್ಟು ಈ ಥರ ಒಣಗಿಸೋದು ಹಾಕ್ಬಿಟ್ಟು. ವಾಕೆಲ್ಲ ಮುಗಿಸ್ಕೊಂಡು ಅಂದವೇ ಮನೆಗೆ ಹೋಗ್ತಾ ನನ್ನ ಮಗ ಆ ಗಿಡ ಏನು, ಈ ಗಿಡ ಏನು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದ. ಸೊ ಹಾಗಾಗಿ ಅವ್ನಿಗೆಲ್ಲಾನು ತೋರಿಸ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ನಾವು ರಿಟರ್ನ್ ಮನೆಗೆ ಹೋಗುವಾಗ ಟ್ರ್ಯಾಕ್ಟರ್ ಬರ್ತಾ ಇತ್ತು. ಟ್ರ್ಯಾಕ್ಟರ್ ನೋಡಿ ಫುಲ್ ಖುಷಿ ಪಟ್ಬಿಟ್ಟು ಅವನು ಟ್ರ್ಯಾಕ್ಟರ್ ಮೇಲೆ ಕುತ್ಕೋಬೇಕು ಅಂತಿದ್ದ. ಆಟ ಆಡ್ತೀಯಾ? ಹಾಂ ಅಪ್ಪ, ನಾವು ಚಿಕ್ಕವರಿದ್ದಾಗ ಬರೀ ಮಣ್ಣಲ್ಲೇ ಆಟಾಡ್ತಾ ಇದ್ದಿದ್ದು. ಆಟಾಡಮ್ಮ, ಗಟ್ಟಿ ಇದೆ, ಗಟ್ಟಿಗೆ ಎತ್ಕೋಬೇಕು ಜೋರಾಗಿ. ಬರ್ತಿಲ್ವಾ? ಹೋಗ್ಲಿ ಬಿಡು, ಬಾ. ಎಲ್ಲ ಹೋಗಿ ವಾಕೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ನೀರು ಕಾಯಿಸ್ತಾ ಇದ್ರು. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಬೇಕು, ತಾತನಿಗೆ ಪೂಜೆ ಮಾಡೋದಕ್ಕೆ ಹೋಗ್ಬೇಕು ಅಂತ. ನಮ್ಮ ಪಾಪು ಆ ಥರ ಒಲೆಲ್ಲ ನೀರು ಕಾಯಿಸೋದು ನೋಡಿಲ್ವಲ್ಲ, ಕೇಳ್ತಿದ್ದಾನೆ, ಏನಕ್ಕೆ ಈ ಥರ ನೀರು ಕಾಯಿಸ್ತಿದ್ಯಾ, ನೀನು ಯಾಕೆ ಗೀಸರ್ ಆನ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದ. ಅಮ್ಮ ಅಂತೂ ಫುಲ್ ಬ್ಯುಸಿಯಾಗಿ ಹೋಗಿದ್ರು. ಎಲ್ಲರಿಗೂ ನೀರು ಕಾಯಿಸ್ಕೊಟ್ಟರು. ಫ್ರೆಶ್ ಅಪ್ ಆಗಿದ ತಕ್ಷಣ ಫುಲ್ ಎಲ್ಲ ಅಡುಗೆ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ರು. ನಮ್ಮ ತಾತಂಗೆ ಏನು ಇಷ್ಟ ಇದೆಯೋ ಅಲ್ವೋ ಗೊತ್ತಿಲ್ಲ, ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಅನ್ನೋದು ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡದೆ ಮಾಡ್ಕೊಂಡ್ರು ನಮ್ಮಮ್ಮ. ನಮ್ಮ ತಾತ ನಾನ್ ವೆಜ್ ಎಲ್ಲ ಏನೂ ತಿಂತಾ ಇರಲಿಲ್ಲ, ಸ್ವೀಟು ಸಹ ತಿಂತಾ ಇರಲಿಲ್ಲ. ಅವ್ರಿಗೆ ಕೈಗೊಜ್ಜು, ಮುದ್ದೆ ಮತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ. ಮತ್ತು ಕಡಲೆಪುರಿ, ಮೆಣಸಿನ್ಕಾಯಿ ಬಜ್ಜಿ ಅಂದ್ರೂ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೆಲ್ಲ ಏನೇನು ಅವ್ರು ಇಷ್ಟಪಡ್ತಾರೋ ಅಷ್ಟನ್ನು ಮಾತ್ರ ಜಾಸ್ತಿನೇ ಮಾಡ್ಕೊಂಡು ತೊಗೊಂಡೋಗಿ ಇಟ್ಟರು. ಇದೆಲ್ಲ ನಮ್ಮ ತಾತಂದ್ರು, ಅಂದರೆ ನಮ್ಮ ತಾತನ ತಮ್ಮಂದ್ರದ್ದು ಸಹ ಸಮಾಧಿ ಒಟ್ಟಿಗೆ ಇದೆ. ನಮ್ಮ ತಾತನ ತಮ್ಮ, ತಾತನ ಅಣ್ಣ ಯಾರೂ ಇಲ್ಲ, ನಮ್ಮ ತಾತನ ದೊಡ್ಡವರು, ಎಲ್ಲರೂ ತಾತನ ತಮ್ಮಂದಿರೇ. ಸೊ ಎಲ್ಲರೂ ಸಮಾಧಿಗೂ ಪೂಜೆ ಮಾಡಿಕೊಂಡು ಹಾಗೆ ಅಲ್ಲಿ ಚೆನ್ನಾಗಿತ್ತು ಹೊಲ ಅಂತೇಳಿ ನಮ್ಮ ತಮ್ಮಂದೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಬಂದ್ವಿ.
ನಾವು ಪೂಜೆ ಮಾಡ್ತಿದ್ದಂಗೆನೆ ಕಾಗೆ ಕೂಗೋಕೆ ಸ್ಟಾರ್ಟ್ ಮಾಡಿತು. ಅದೊಂದು ಪದ್ಧತಿ ಇದೆ ಅಲ್ಲ. ಸೊ ನಾವು ಪೂಜೆ ಮಾಡಿ ಹೋದ್ಮೇಲೆ ಕಾಗೆ ಬಂದು ತಿನ್ನುತ್ತೆ ಅಂತ ನಾವು ಹೋಗಿ ಪೂಜೆಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಗೆ ಸ್ಟಾರ್ಟ್ ಮಾಡ್ಬಿಡ್ತು ಕೂಗೋದಕ್ಕೆ. ಸೊ ಹಾಗೆ ನಾವು ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಹಂಗಾಗಿ ಅಮ್ಮ ನೀಟಾಗಿ ಎಲ್ಲಾನು ಸಗಣಿ ತಗೊಂಡು ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ರು. ಹಾಗೆ ನಮ್ಮ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರಲ್ಲ, ಅವ್ರ ಮನೇಲಿ ಬೆಕ್ಕಿತ್ತು, ಅಲ್ಲಿ ಕರ್ಕೊಂಡು ಹೋಗು ಅಂತ ಪಾಪು ಹೇಳ್ದ. ಸೊ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಬೆಕ್ಕಿಸ್ತು, ಚೆನ್ನಾಗಿ ಆಟ ಆಡ್ದ. ಪಾಪ ನಮ್ಮಮ್ಮ ಅಷ್ಟೆಲ್ಲ ಕ್ಲೀನಾಗಿ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ರು. ನೋಡಿದ್ರೆ ಮಳೆ ಬಂದು ಎಲ್ಲ ಹಾಳಾಯಿತು. ತುಂಬ ಮಳೆ, ಚಳಿ ಜಾಸ್ತಿ ಇತ್ತು ಅಂತ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಟೀ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಕೂತಿದ್ವಿ. ಸೊ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಜಾತ್ರೆ ಇತ್ತು. ಸೊ ಹಾಗಾಗಿ ಅಜ್ಜಿ ಈವ್ನಿಂಗ್ಗೆ ಒಬ್ಬಟ್ಟಿಗೆ ಬೇಳೆ ಹಾಕಿ ನೀಟಾಗಿ ಎಲ್ಲ ನೋಡಿ ಇಲ್ಲಿ ಕಲ್ಲಲ್ಲಿ ರುಬ್ತಾ ಇದ್ದಾರೆ. ಈ ಥರ ಕಲ್ಲಲ್ಲಿ ರುಬ್ಬಿ ಮಾಡೋ ಊಟ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಇವಾಗೆಲ್ಲ ಮಿಕ್ಸಿ ಗ್ರೈಂಡರ್ ಅಂತೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ಅವಾಗ ನಿಜವಾಗ್ಲೂ ಅದ್ರಲ್ಲಿ ರುಬ್ಬಿ ಮಾಡಿದ ಸಾಂಬಾರು ಎಲ್ಲ ಎಷ್ಟು ಟೇಸ್ಟ್ ಅಂದರೆ ಸಖತ್ತಾಗಿತ್ತು. ಸೊ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೆಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಮತ್ತೆ ಅಮ್ಮ ನೀರು ಕಾಯಿಸಿದ್ರು. ಪಕ್ಕದ ಮನೇಲಿ ನಮ್ಮ ಅಣ್ಣನ ಮಕ್ಕಳು ಅಂದರೆ ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳು ಬಂದಿದ್ರು, ರೆಡಿ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡಿ ಇಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೇಕಪ್ ಮಾಡಿಸ್ಕೊಂಡು ಇವಾಗ ಫೋಟೋ ತಗೋತಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರು ಅಕ್ಕ ಅವ್ರಿಬ್ರು. ಎಲ್ಲಿಗೆ ಹೋಗ್ತಾರೆ ಹೇಳು ಅವ್ರು ಮೇಕಪ್ ಮಾಡಿಸ್ಕೊಂಡು? ಆ ಮಕ್ಕಳೆಲ್ಲ ರೆಡಿ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ನಾನು ಆಸ್ ಯೂಶುವಲ್ ನನ್ನ ಮಗನಿಗೆ ನೀಟಾಗಿ ಫ್ರೆಶ್ ಅಪ್ ಮಾಡಿ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂಥೇಳಿ ಸೊ ಅವನಿಗೂ ಸಹ ಸ್ನಾನ ಮಾಡಿಸಿ ಫಸ್ಟು ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋದ ನಮ್ಮ ಅಮ್ಮನ ಜೊತೆ ಅವನು. ನೋಡಿ ಆಲ್ರೆಡಿ ದೇವಸ್ಥಾನದಿಂದ ದೇವರು ಹೊರಡಬೇಕಾಗಿತ್ತು. ಸೊ ಇಲ್ಲಿ ಒಂದು ದೇವರಿದೆ, ಈ ದೇವ್ರನ್ನ ಓಡಿಸ್ಕೊಂಡು ತೊಗೊಂಡೋಗಿ ಮೇಯ್ನ್ ದೇವಸ್ಥಾನ ನಾನೇನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ವ, ಸೊ ಅಲ್ಲಿಗೆ ತೊಗೊಂಡೋಗ್ತಾರೆ. ಅಲ್ಲಿಗೆ ತೊಗೊಂಡೋಗೋ ಮಧ್ಯದಲ್ಲಿ ಉಯ್ಯಾಲೆ ಎಲ್ಲ ಆಡುತ್ತೆ ದೇವರು. ದೇವ್ರನ್ನ ತೊಗೊಂಡೋಗಿ ಕೂರಿಸ್ತಾರೆ ಉಯ್ಯಾಲೆ ಮೇಲೆ, ಅಷ್ಟೇ ದೇವ್ರು ತಾನಾಗೆ ಉಯ್ಯಾಲೆ ಆಡುತ್ತೆ. ಸೊ ಅದನ್ನೆಲ್ಲ ನಾನು ಹೋಗಿ ನೋಡಲಿಲ್ಲ, ಪಾಪು ಇದ್ರಿಂದ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಹೋದಾಗ ಖಂಡಿತ ಮಾಡ್ಕೊತೀನಿ ವಿಡಿಯೋನ, ಎಲ್ಲರೂ ನೋಡೋರಂತೆ. ಸೊ ನೋಡಿ ಈಗ ದೇವರು ಅಲ್ಲಿಂದ ದೇವಸ್ಥಾನದಿಂದ ಎತ್ತಿ ಮತ್ತು ಈಗ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರನ್ನ ಈ ಥರ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರಬೇಕಾದ್ರೆ ಹೆಣ್ಮಕ್ಳೆಲ್ಲ ಈ ಥರ ರೋಡಿಗೆ ನೀರು ಹಾಕ್ತಾರೆ. ಯಾಕಂದರೆ ತಂಪಾಗಿ ತಣ್ಣಗೆ ಹೋಗಬೇಕು, ದೇವರು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಆ ಥರ ನೀರನ್ನು ಹಾಕ್ತಾರೆ. ಸೊ ನಾವು ಎಲ್ಲ ನಿಂತ್ಕೊಂಡು ದೇವರು ಹೊಡೆದನ್ನ ನೋಡ್ತಾ ಇದ್ವಿ. ಮಾಮಿ ಇವತ್ತು ಹಬ್ಬ, ಜಾತ್ರೆ ಬಾ ಬಿಸಿಲಿದ್ದರಿಂದ ನಾವು ಜಾತ್ರೆ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಜಾತ್ರೆಗೆ ಬಂದ್ವಿ. ಸೊ ನೋಡಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸೋನಲ್ಲ, ಇದು ಎಲ್ಲ ಅರಳಿ ಮರದ ಕಟ್ಟೆ ಮೇಲೆ ಕುತ್ಕೋತಾರೆ ಅಂತ. ನಾವು ಹೋಗಿದ ತಕ್ಷಣ ಫಸ್ಟ್ ಅಲ್ಲೇ ಕೂತಿತ್ತು, ಬಿಸಿಲಲ್ಲಿ ನಡ್ಕೊಂಡು ಹೋಗಿ ತುಂಬ ಸುಸ್ತಾಗೋಯ್ತು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡ್ವಿ. ಕೂತಿದ್ದ ಜಾಗದ ಮುಂದೆನೇ ಅಂಗಡಿ ಇತ್ತು ಅಂತ ನನ್ನ ಮಗ ಏನೇನು ಬೇಕು ಎಲ್ಲರ ಹತ್ರ ಅಲ್ಲೇ ಕೊಡ್ಸಿಸ್ಕೊಂಡ್ಬಿಟ್ಟ. ಎಲ್ಲರ ಹತ್ರ ಕಾರು, ಬಸ್ಸು, ಜೀಪು, ಆಟೋ ಅಂದ್ಕೊಂಡು ಎಲ್ಲನೂ ತೊಗೊಂಡ. ಜಾತ್ರೆಯಲ್ಲಿ ಆ್ಯಕ್ಚುಲಿ ನಾನು ಬೇಗ ಬಂದಿದ್ದೀನಿ, ಅದಕ್ಕೆ ಜನ ಕಮ್ಮಿ ಇದ್ದಾರೆ. ಯೂಶಲಿ ಒಂದು 2-3 o'clock ಬಂದರೆ ತುಂಬ ಜನ ತುಂಬೋಗಿರ್ತಾರೆ. ನನ್ನ ಮಗು ಇಟ್ಕೊಂಡು ಅಷ್ಟು ಲೇಟಾಗಿ ಹೋಗಿ ತುಂಬ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಬೇಗ ಹೋಗಿ ಮುಗಿಸ್ಕೊಂಡು ನಾನು ಬೇಗ ಮನೆಗೆ ಬಂದುಬಿಟ್ಟೆ. ನಿಶಾ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊಲ್ದ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಆಂಟಿ ಸ್ವಲ್ಪ ಲೆಹಂಗಾ ಲಂಗದೋಣಿ ಹಾಕೊಂಡು ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಕ್ಯಾಪ್ಚರ್ ಮಾಡಿಕೊಡು ಅಂದರು. ಇಲ್ಲಿ ಬಂದು ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ವಿ. ಸೊ ನೋಡಿ ನಾನು ಒಂದು ವರ್ಷ ಈ ಸ್ಕೂಲಲ್ಲಿ ಓದಿದ್ದೀನಿ, ಆ ಸ್ಕೂಲ್ ನೋಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲ ಹೋಗಿ ರೆಸ್ಟ್ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಡ್ತು. ಮತ್ತೆ ದೇವರು ಆ ದೇವಸ್ಥಾನದಿಂದ ಇಲ್ಲಿ ಊರಲ್ಲಿರೋ ದೇವಸ್ಥಾನಕ್ಕೆ ಮೆರವಣಿಗೆ ಮತ್ತೆ ಬಂತು. ಸೊ ನೋಡಿ ಈಗ ಇದನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬ ಹೊತ್ತಾಗುತ್ತೆ, ನೈಟ್ 10 ಗಂಟೆ 11 ಗಂಟೆವರೆಗೂ ಆಗುತ್ತೆ ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ದೇವರು ಗುಡಿ ಹೋಗೋಷ್ಟರಲ್ಲಿ.
ಅಷ್ಟೇ ಜಾತ್ರೆ ನೋಡಿಕೊಂಡು ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ನಮ್ಮ ಆಂಟಿದಿರು ಇಬ್ಬರು ಊರಿಗೆ ಹೊರಟಿದ್ರು. ಸೊ ಹಂಗಾಗಿ ಅವ್ರು ಒಂದು 4 o'clock ಎದ್ಬಿಟ್ಟಿದ್ದಾರೆ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಪಾಪ. ಅವ್ರು ಮಾತಾಡ್ತಿದ್ರೆ ಅವ್ನಿಗೆ ಎಚ್ಚರ ಆಗ್ತಾ ಇತ್ತು. ಅವನೇನಾಗ್ಬೇಕು ನಿನಗೆ? ಅಪ್ಪ ಆಗ್ಬೇಕಾ? ಏನು ಮಾಡ್ಕೊಡ್ತೀಯ ನೀನು? ಚಪಾತಿ ಮಾಡ್ಕೊಡ್ತೀಯ? ಅವ್ನು ಚಪಾತಿ ತಿಂದ್ಬಿಟ್ಟು ಎಲ್ಲಿ ಹೋಗ್ಬೇಕು? ಆಫೀಸ್ಗೆ ಹೋಗ್ಬೇಕಾ? ಬಾಕ್ಸ್ ಕಟ್ಕೊಡ್ತೀಯ ಚಪಾತಿ ಮಾಡಿ? ಅದ್ರಲ್ಲ ಚಪಾತಿ ಮಾಡೋದು, ಮಣ್ಣಲ್ಲ. ತಗೋ ಇಟ್ಕೋ, ನೀನು ಆಫೀಸ್ಗೆ ಹೋಗು, ಬಾಕ್ಸ್ ಇಸ್ಕೊಂಡು. ಹೋಗು ಆಫೀಸ್ಗೆ ಹೋಗು. ಇಷ್ಟು ಫಸ್ಟ್ ಹೋಗ್ತಾರೆ ಯಾರಾದ್ರೂ ಆಫೀಸಿಗೆ? ಅದೇನು ಆಫೀಸು? ಏನು ಮಾಡ್ತಿದ್ದೀರಾ? ಮತ್ತು ನಮಗೆ ಸ್ವೀಟು ಬೇಕು. ಕೊಡಿ. ಚೆನ್ನಾಗಿತ್ತು. ಸಾಕು ಸ್ವೀಟು. ಇವಾಗ ಏನು ಮಣ್ಣಾಗ್ತಾ ಇದ್ದೀರಾ ಟ್ಯಾಕ್ಟ್ರಿಗೆ? ಯಾಕೆ? ಮನೆ ಕಟ್ಟಕ್ಕ? ನಮ್ಗೊಂದು ಮನೆ ಕಟ್ಕೊಡ್ರಮ್ಮ. ಅಯ್ಯೋ ಬಂದ್ಬಿಡ್ತು ಟ್ರ್ಯಾಕ್ಟ್ರಿ ನನ್ನ ಹತ್ರ. ಏನು ಮಾಡ್ತಿದ್ದೀರಾ ಗುಬ್ಬಿ? ಏನು ಆಟ ಆಡ್ತೀರ ನೀವು? ಆಯುಧ ಪೂಜೆ ಮಾಡ್ತಿದ್ದೀರಾ? ಓ ಹಬ್ಬನಾ ಇವತ್ತು? ಏನು ಹಬ್ಬ ಇವತ್ತು? ಟ್ರ್ಯಾಕ್ಟರ್ ಪೂಜೆ ಹಬ್ಬ. ಏನು ಹಬ್ಬ ಗುಬ್ಬಿ? ಏನು ಹಬ್ಬ ಇವತ್ತು? ಟ್ರ್ಯಾಕ್ಟರ್ ಪೂಜೆ ಮಾಡೋದು ಹಬ್ಬ. ನೋಡಿ ನನ್ನ ಮಗ ಬೆಂಗಳೂರೆಲ್ಲ ಮಣ್ಣೇ ಮುಟ್ತಾ ಇರೋರು ಎಷ್ಟು ಚೆನ್ನಾಗಿ ಮಣ್ಣಲ್ಲೇ ಆಟ ಆಡ್ಕೊಂಡು ಇದ್ದೋಗಿದ್ದಾನೆ. ಸೊ ಎಲ್ಲ ಆಟ ಆಡ್ಕೊಂಡು ಆಮೇಲೆ ನೈಟ್ ಆಯಿತು. ನಮ್ಮ ಹಸ್ಬೆಂಡ್ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ನಾಳೆ ಸಂಡೇ ಒಂದು ನಾಮಕರಣ ಇದೆ ನನ್ನ ಫ್ರೆಂಡು. ಸೊ ಅಲ್ಲಿ ಹೋಗಿ ಮುಗಿಸ್ಕೊಂಡು ಹೋಗ್ಬೇಕು. ಜಾತ್ರೆಲಿ ತಂದಿರೋ ಆಟ ಸಾಮಾನೆಲ್ಲ ಅಲ್ಲೇ ಎಲ್ಲಿ ಕಿತ್ತಾಕ್ಬಿಡ್ತಾನೋ ಅಂತ ಅನ್ಕೊಳ್ತಾ ಇದೆ. ಯಾಕಂದ್ರೆ ಎಲ್ಲಾನು ಅಲ್ಲೇ ಆಟ ಆಡ್ಕೊಂಡಿದ್ದ. ಬಟ್ ಪರವಾಗಿಲ್ಲ, ಏನು ಕಿತ್ತಾಕಿಲ್ಲ, ನೀಟಾಗಿ ಇಟ್ಕೊಂಡಿದ್ದ. ಡ್ಯಾಮೇಜ್ ಮಾಡಿಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದ. ಇಲ್ಲಿ ನನ್ನ ತಮ್ಮನ ಜೊತೆ ಕ್ರಿಕೆಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ. ಅವರೆಲ್ಲ ಹೇಳ್ಕೊಡ್ತಾ ಇದ್ರು ಎಷ್ಟು ಚೆನ್ನಾಗಿ ಅವ್ನು ಆಟ ಆಡ್ತಾ ಇದ್ದ. ಹಂಗೆ ನೈಟಿಗೆ ಅಂತ ಬದನೆಕಾಯಿ ಬಜ್ಜಿ ಯಾರ್ಯಾರಿಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಮಧುಗಿರಿ ಸರರಂತೂ ಗೊತ್ತಿರುತ್ತೆ. ಸೊ ಬದನೆಕಾಯಿ ಬಜ್ಜಿ, ಬಿಸಿ ಬಿಸಿ ಮುದ್ದೆ, ಹಾಗೆ ಅದ್ರ ಜೊತೆ ನಂಚ್ಕೊಳ್ಳೋಕ್ಕೆ ಕಡಲೆ ಬೀಜ ತಿಂದು ನಿಮ್ದಂಗೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ಬಂದರು. ನಾವು ಎಲ್ಲ ರೆಡಿ ಆಗಿದ್ವಿ. ಪಿಕ್ ಮಾಡಿಕೊಂಡು ನಾಮಕರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ನಮ್ಮ ಅಜ್ಜಿ ಊರಿಂದ ಒಂದು 1/2 an hour ಜರ್ನಿ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಂದ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂತ. ಸೊ ಬಂದ್ವಿ. ಇಲ್ಲಿ ನಮಗೆ ಟೈಮೇ ಇರಲಿಲ್ಲ. ರಿಟರ್ನ್ ಹೋಗಿ ನನ್ನ ಹಸ್ಬೆಂಡ್ ಲಾಗಿನ್ ಮಾಡಬೇಕಾಗಿತ್ತು, ಅಂದರೆ ಕೆಲಸ ಇತ್ತು, ಆಫೀಸ್ ವರ್ಕು. ಸೊ ಹಾಗಾಗಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಪಾಪಗೆ ಗಿಫ್ಟ್ ಕೊಟ್ಬಿಟ್ಟು ಸೊ ಅಲ್ಲಿಂದ ಮತ್ತೆ ಹೊರಟ್ವಿ. ಬೇರೆ ಫಂಕ್ಷನ್ಸು ಇತ್ತು, ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಲೇಟ್ ಆಗುತ್ತೆ ಬೇಡ ಅಂತಂದರು. ಸೊ ಹಾಗಾಗಿ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕಾರ್ ನಿಲ್ಸಿದ ತಕ್ಷಣ ನಮಗೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು. ಏನಿದು ಬ್ಯಾಡ್ ಸ್ಮೆಲ್ ಅಂತ ಎಲ್ಲ ಕಡೆ ಹುಡುಕಿ ನೋಡಿದಾಗ ನಮ್ಮ ಮನೆ ಹತ್ರ ಇರೋ ಒಂದು ಬೀದಿ ನಾಯಿ ಸತ್ತೋಗಿತ್ತು. ಸೊ ಅದು ನಮ್ಮ ಮನೆ ಪಕ್ಕನೇ ಇತ್ತು. ಯಾಕಂದರೆ ತುಂಬ ಸ್ಮೆಲ್ ಬರ್ತಾ ಇತ್ತು. ಎಲ್ಲಿ ಅಂತ ಹುಡ್ಕಾಡ್ತಿದ್ವಿ. ಸೊ ನೋಡಿದ್ರೆ ಇಲ್ಲಿ ಬಂದು ಬಿದ್ದಿತ್ತು. ಪಾಪ ಯಾರು ಹತ್ತಿಸ್ಬಿಟ್ಟು ಎಳ್ದಾಕ್ಬಿಟ್ಟು ಹೋಗ್ಬಿಟ್ಟವ್ರ ಅಂತ ತಾನೇ? ಇಲ್ಲ ಮಣ್ಣು ಅದು ಅಷ್ಟು ಒಳಗಡೆ ಹಿಂದಿಸಿದ್ದಾರೆ. ಸೂರ್ಯನ ಮೇಲ್ಗಡೆಯಿಂದ ಹೋಗೋದಲ್ಲ, ಅಲ್ಲಿ ಕುತ್ಕೊಬೇಕು. ಇನ್ನು ಕೆಳಗಡೆ ಹೋಯ್ತಂದ್ರೆ ಅದೇ ಅಲ್ಲಿ ಹೋಗಿ ಸುತ್ತೋಗಿರೋದು. ಸುಮ್ಮನೆ ಅದನ್ನೆಲ್ಲ ಯಾಕೆ ವಿಡಿಯೋ ಮಾಡ್ಕೊಂತೀಯ? ಸುಮ್ಮನೆ ಹಂಗೆ ಹಂಗೆ ಜ್ಯೋತಿ ಹೇಳ್ಕೊಂಬಿಡು. ಜ್ಯೋತಿ ಕಡೆ ನಿಧಾನ ಕೇಳ್ಕೊ. ಹಾಂ ಏನಾಗಿಲ್ಲ, ಹೇಳ್ಕೊಂಬ. ವೆರಿ ಗುಡ್. ಕವರ್ ಇಡ್ಸ್ಕೋ ಗುರು ಅವ್ರ ಹತ್ರ. ಭಾರ ಇರುತ್ತೆ, ಹುಷಾರು. ಸೊ ನಮ್ಮ ಹಸ್ಬೆಂಡ್ ಅದನ್ನು ತೊಗೊಂಡೋಗಿ ಆಚೆ ಹಾಕ್ಬಿಟ್ಟು ಬಂದರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಾನು ಆಲ್ಮೋಸ್ಟ್ 2 to 3 days ವ್ಲಾಗ್ ಆಗಿರುತ್ತೆ. ಸೊ ಎಲ್ಲನೂ ಮರ್ಜ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.